ಬಗ್ಗೆ ಕೋಲಾರಲ್ಲಿ ಮತ್ತೆ ಯಾವ್ದು ಲೈಸೆನ್ಸ್ ಇಶ್ಯೂ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ಜನ ಕುಡಿದು ಹಾಳಾಗೋಗ್ಬಿಟ್ಟು ಹಾಸ್ಪಿಟಲ್ ಲಕ್ಷಗಟ್ಟಲೆ ಸತ್ತು ಸಾಯ್ ಹೋಗ್ಬಿಟ್ಟಿದ್ದಾರೆ. ಇನ್ನು ಆ ಲೈಸೆನ್ಸ್ಗಳು ಕೊಡೋದು ಬಿಡಬೇಡಿ. ನಿಮ್ಮ ಆಫೀಸರ್ಸ್ ಯಾರ್ಯಾರು ಏನೇನು ಮಾಡ್ತಾ ಇದ್ರು ಗೊತ್ತಿಲ್ಲ, ಅವನ್ನೆಲ್ಲ ಹೆಂಗ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಅದನ್ನ ನೀವನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. CL7 ಲೈಸೆನ್ಸ್ ಪ್ಯಾಕೇಜ್ ಅಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ. 80 ಲಕ್ಷ ಕೊಟ್ಟರೆ ಲೈಸೆನ್ಸ್ ಇಶ್ಯೂ ಅವರಿಗೆಲ್ಲ. ಲೈಸೆನ್ಸ್ ಮಾರಾಟಕ್ಕೆ ಬೋರ್ಡ್ ಬೇರೆ ಹಾಕೋಬಹುದು, ನೋ ಪ್ರಾಬ್ಲಮ್. ಅದರಲ್ಲಿ ಡೌಟೇ ಇಲ್ಲ. ಇವ್ರು ಹಾಕೋದು ಆಫೀಸಲ್ಲಿ ಕಪ್ಪಲ್ ಮುಡುಗು ಗ್ರಾಮ ದೇವಸ್ಥಾನ ಪಕ್ಕದಲ್ಲೇ ಕಟ್ಟಿದೆ. 100 ಮೀಟರ್ ಇಲ್ಲ, 7 ಮೀಟರ್ ಇಲ್ಲ. ನಿಮ್ಮ ಆಫೀಸಲ್ಲಿ ಏನಂದ್ರೆ CL7 ಲೈಸೆನ್ಸ್ ಪ್ಯಾಕೇಜ್ ಅಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ. 80 ಲಕ್ಷ ಕೊಟ್ಟರೆ ಲೈಸೆನ್ಸ್ ಇಶ್ಯೂ ಅವರಿಗೆಲ್ಲ. ಲೈಸೆನ್ಸ್ ಮಾರಾಟಕ್ಕೆ ಬೋರ್ಡ್ ಬೇರೆ ಹಾಕೋಬಹುದು, ನೋ ಪ್ರಾಬ್ಲಮ್. ಅದರಲ್ಲಿ ಡೌಟೇ ಇಲ್ಲ. ಇವ್ರು ಹಾಕೋಬಹುದು ಆಫೀಸಲ್ಲಿ ಬೋರ್ಡ್ ಬೇರೆ ಹಾಕೋಬಹುದು. ಎಲ್ಲಿ ಅಂತ ಇವ್ರಿಗೆ ಇಷ್ಟ ಬಂದ ನಾವು ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಇದೆ ಗಲಾಟೆ. ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಇದನ್ನೇ ಹೇಳ್ತೀವಿ ನಾವು. ಈ ರಾಜ್ಯದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕೋಲಾರ ಜಿಲ್ಲೆ. ಎಷ್ಟು CL7 ಲಾಸ್ಟ್ 2 ಇಯರ್ಸ್ ಅಲ್ಲಿ ಹೈಯೆಸ್ಟ್ ಕೋಲಾರ ಜಿಲ್ಲೆ ಕೊಟ್ಟಿದ್ದಾರೆ. ಲಾಸ್ಟ್ 2 ಇಯರ್ಸ್ ಅಲ್ಲಿ ಇಡೀ ರಾಜ್ಯದಲ್ಲಿ ಹಾಸನ ಬಿಟ್ಟು ನೆಕ್ಸ್ಟ್ ಕೋಲಾರ ಜಿಲ್ಲೆ ಹೈಯೆಸ್ಟ್ CL7 ಕೊಟ್ಟಿದ್ದಾರೆ. ನಾವು ಅಲ್ಲಿ ಈಗ ನಮ್ಮ ಇದ್ರ ಬಗ್ಗೆ ಕೋಲಾರ ತಾಲೂಕು ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ ಈಗ ಕೋಲಾರಲ್ಲಿ ಮತ್ತೆ ಯಾವ್ದು ಲೈಸೆನ್ಸ್ ಇಶ್ಯೂ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ಜನ ಕುಡಿದು ಹಾಳಾಗೋಗ್ಬಿಟ್ಟು ಹಾಸ್ಪಿಟಲ್ ಲಕ್ಷಗಟ್ಟಲೆ ಸತ್ತು ಸಾಯ್ ಹೋಗ್ಬಿಟ್ಟಿದ್ದಾರೆ. ಇನ್ನು ಆ ಲೈಸೆನ್ಸ್ಗಳು ಕೊಡೋದು ಬಿಡಬೇಡಿ. ನಿಮ್ಮ ಆಫೀಸರ್ಸ್ ಯಾರ್ಯಾರು ಏನೇನು ಮಾಡ್ತಾ ಇದ್ರು ಗೊತ್ತಿಲ್ಲ, ಅವನ್ನೆಲ್ಲ ಹೆಂಗ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಅದನ್ನ ನೀವನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ಅಲ್ಲ, ಒಂದ್ ಕೆಲಸ ಮಾಡಿ ಮತ್ತು ಮಿನಿಸ್ಟರ್ ಒಂದ್ ಕೆಲಸ ಮಾಡಿ. ಇತ್ತೀಚೆಗೆ ಲಾಸ್ಟ್ 6 ಮಂತ್ಸ್ ಇಲ್ಲ 1 ಇಯರ್ ಎಷ್ಟು ಲೈಸೆನ್ಸ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಕೊಟ್ಟಿದ್ದಾರೆ ಇಲ್ವಾ, ಅದನ್ನ ಪಟ್ಟಿ ಮಾಡಿ ಇಮಿಡಿಯೇಟ್ ಆಗಿ ಸಪೋಸ್ ಅದನ್ನ ಕಾನೂನು ಪ್ರಕಾರ ಇಲ್ಲದೆ ಇದ್ದಾಗ ಅದನ್ನ ರೀಸನ್ಸ್ ಯಾವ ರೀತಿ ಇಲ್ಲ ಅಂತ ಹೇಳಿ ಅದನ್ನ ನಿಮ್ಮ ಕಮಿಷನರ್ಗೆ ಕಳಿಸ್ಕೊಡ್ರಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಒಂದು ಕಾಪಿ ಕೊಡ್ರಿ, DC-ಗೂ ಕೊಡ್ರಿ ಒಂದು ಕಾಪಿ. ನಾವು ಅದನ್ನ ಅಟೆಂಡ್ ಮಾಡ್ತೀವಿ. ಸೊ ಒಂದಂತೂ ನಿಜ, ಸ್ಕೂಲ್ ಹತ್ರ ಆಗಿರ್ಬೋದು, ಟೆಂಪಲ್ ದೇವಸ್ಥಾನದ ಹತ್ರ ಆಗಿರ್ಬೋದು, ಮಸ್ಜಿದ್ ಚರ್ಚು ಅದರ ಹತ್ರ ಇರ್ತಕ್ಕಂಥ ಅವಕಾಶಗಳು ಇಲ್ಲ. ಮತ್ತೆ ಒಂದು ಅಂಗಡಿಗೆ ಇನ್ನೊಂದು ಅಂಗಡಿಗೆ ಡಿಸ್ಟೆನ್ಸ್ ಇರಬೇಕು. ಇದನ್ನೆಲ್ಲ ಮಾಡಿದಾರ ನೋಡಿ. ಸುಮ್ಮನೆ ದುಡ್ಡು ಸಿಗ್ತದೆ ಪ್ಯಾಕೇಜ್ ಅಂತೇಳಿ ಕೊಟ್ಟಂಗೆ ನೀವು ಐಡೆಂಟಿಫೈ ಎಷ್ಟು ಲಾಸ್ಟ್ 1 ಇಯರ್ ಮಾಡಿದ್ದಾರೆ. ಕೇಳಿಸ್ಕೊಬಿಡಿ, ನಾನು ಕಂಟ್ರೋಲ್ ಮಾಡ್ತೀನಿ.